ಅಂದ್ರೆ ಆನೆ ಇದ್ದಂಗೆ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಜನನೇ ಶಕ್ತಿ ಕೊಟ್ಟಿರೋದು. ಅದು ಆನೆ ನಡೆದಿದ್ದೇ ದಾರಿಯಿಂದ ನಡೀತದೆ. ಅದಕ್ಕೆ ಅಂಕುಶ ಹಾಕಕ್ಕೆ ರೈತರಿದ್ದಾರೆ, ಓಟ್ ಕೊಟ್ಟಿರೋರು ಅಂಕುಶ. ನಿಷೇಧಾಜ್ಞೆಯ ನಡುವೆಯೂ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರುದ್ಧ ರೈತರು, ರಾಜಕೀಯ ಪಕ್ಷದ ನಾಯಕರು, ಮಠಾಧೀಶರು ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದರು. ಇದಕ್ಕೆ ಆಸ್ಪದ ನೀಡದೆ ಪೊಲೀಸರು ಹೋರಾಟ ಹತ್ತಿಕ್ಕುವ ಸಲುವಾಗಿ ಪ್ರತಿಭಟನೆ ನಡೆಸಲು ಮುಂದಾದ ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರನ್ನ ಹಾಗೂ ರೈತರನ್ನ ವಶಕ್ಕೆ ಪಡೆದಿದ್ದಾರೆ. ಹೋರಾಟ ನಡೆಸಲು ಮುಂದಾದ ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ್, ರೈತ ಮೋರ್ಚಾ ಮುಖಂಡರಾದ ಬ್ಯಾಟರಾಯಗೌಡ, ದಿಲೀಪ್ ಕುಮಾರ್, ಚಂದ್ರಶೇಖರ್ ಸೇರಿದಂತೆ ರೈತ ಸಂಘದ ಮುಖಂಡರನ್ನ, ಮಠಾಧೀಶರನ್ನ ಸೇರಿದಂತೆ ನೂರಾರು ಕಾರ್ಯಕರ್ತರನ್ನ ಪೊಲೀಸರು ಒತ್ತಾಯಪೂರ್ವಕವಾಗಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನು ನಿಟ್ಟೂರು ಸಮೀಪದ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಹೋರಾಟಗಾರರು ಸಮಾವೇಶಗೊಂಡಿದ್ದರು. ಈ ಮಾಹಿತಿಯನ್ನ ತಿಳಿದ ಪೊಲೀಸರು ತಕ್ಷಣ ಧಾವಿಸಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಗುಬ್ಬಿ ತಾಲೂಕಿನ ಸಂಕಾಪುರ ಬಳಿ ನಡೆಯುತ್ತಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ಸಾವಿರಾರು ಮಂದಿ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದರು. ಈ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಈಗಾಗಲೇ ಜಿಲ್ಲಾಡಳಿತ ಗ್ರಾಮದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿತ್ತು. ಪೊಲೀಸರು ಹೋರಾಟವನ್ನ ಹತ್ತಿಕ್ಕಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೊನೆಗೂ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಲ್ಲೆಯ ಜನರ ತೀವ್ರ ವಿರೋಧದ ನಡುವೆಯೂ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಆರಂಭಿಸಿರುವುದನ್ನ ವಿರೋಧಿಸಿ ನಿಷೇಧಾಜ್ಞೆಯ ನಡುವೆಯೂ ಹೋರಾಟವನ್ನ ರೈತರು ನಡೆಸಿದ್ದಾರೆ. ಕಳ್ಳಿಪಾಳ್ಯ ಗೇಟ್ ಬಳಿ ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನ ಟೈರ್ನ ಗಾಳಿಯನ್ನ ಬಿಟ್ಟು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಸುಂಕಾಪುರ ಬಳಿ ಪ್ರತಿಭಟನೆ ನಡೆಸಲು ಮುಂದಾದ ರೈತರನ್ನು ಹತ್ತಿಕ್ಕುವ ಸಲುವಾಗಿ ಗುಬ್ಬಿ ತಾಲೂಕು ಆಡಳಿತ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿತ್ತು. ಇದರ ನಡುವೆಯೂ ತೀವ್ರ ಆಕ್ರೋಶದ ನಡುವೆ ರೈತರು ಹೋರಾಟವನ್ನ ನಡೆಸಿದ್ದಾರೆ. ಪೊಲೀಸವರು ಈ ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ಹಾಕಿದಂಥ 144 ಸೆಕ್ಷನ್ನ ಬ್ರಹ್ಮೋಸ್ ಮಿಸೈಲ್ ಹಂಗೆ ನರೇಂದ್ರ ಮೋದಿ ಅವರ ಸ್ಫೂರ್ತಿ ನಮ್ಮ ರೈತರಿಗೆ ಬಂತು. ಬ್ರಹ್ಮೋಸ್ ಮಿಸೈಲ್ ಬಿಟ್ಟಂಗೆ ಪೊಲೀಸ್ ರೈಡರ್ನ ಅವ್ರಿಗೆ ಗೊತ್ತೇ ಇಲ್ಲ ಎಲ್ಲಿ ಬರ್ತಾರೆ ಏನು ಅಂತ ಪೊಲೀಸ್ ರೈಡರ್ ಹಾಕಿ ಕೂತಿದ್ರು. ಯಾವುದೇ ಕಾರಣಕ್ಕೂ ಅದನ್ನು ಭೇದಿಸಿ ಪಾಕಿಸ್ತಾನಕ್ಕೆ ಹೆಂಗೆ ಮೋದಿಯವರು ಬಾಂಬ್ ಹಾಕಿರೋ ಹಂಗೆ ನಾವು ಸುಂಕಾಪುರಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಏನು ರ್ಯಾಡಾರ್ ಭೇದಿಸಿ ನಾವು ಬಂದಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರೇ, ರೈತರು ಕೆಣಕೆರೆ ಬ್ರಹ್ಮೋಸ್ ಮಿಸೈಲ್ ಹಾಕ್ತಾರೆ, ಮೋದಿಯವರು ನರೇಂದ್ರ ಮೋದಿಯವರು ಸ್ಫೂರ್ತಿ ಹಾಕ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಸ್ಫೂರ್ತಿ ಹಾಕ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ತುಂಬ ಗೊಡ್ಗದ್ ಬೆದರಿಕೆ ಬಿಡಲ್ಲ. ನಮ್ಮ ನೀರು ನಮ್ಮ ಹಕ್ಕು ನಾವು ಪಡೆದೇ ತೀರ್ತೀವಿ. ನಮ್ಮ ತಾಲೂಕು ಶಾಸಕ ನರ್ಸತ್ತ ಶಿಖಂಡಿ ಶಾಸಕಂಗೂ ಹೇಳ್ತೀನಿ, ಗಂಟ್ಸಾಗಿ ಬಾಳು, 4 ದಿವಸ ಗಂಟ್ಸಾಗಿ ಬಾಳು, ಯಾರ್ಯಾರಿಗೋ ಹೇಳೋದಲ್ಲ ಗುಂಡವ ಅಂತ. ಗುಂಡಿರೋದಕ್ಕೆ ನಾವು ಇವತ್ತು ರೈತರುಗಳೆಲ್ಲ ತೋರಿಸಿದೀವಿ. ನೀನು ದಯಮಾಡಿ ಬಳೆ ತೊಟ್ಕೊಂಡು ಡಿ.ಕೆ. ಶಿವಕುಮಾರ್ ಮನೆ ನೆಲವರಿಸ್ಕೊಂಡಿರು, ಇಲ್ಲ ಅಂದ್ರೆ ರೈತರ ಜೊತೆ ಬಾ, ರೈತರು ಶಾಪ ತಟ್ಟಂಗಿರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಪ್ರತಿಭಟನೆ ಮಾಡಿದ್ದೀರಾ, ಕಾಲ್ನಡಿಗೆ ಮುಖಾಂತರವಾಗಿ ಬಂದಿದ್ದೀರಾ, ಇಲ್ಲೆಲ್ಲನೂ ಇವಾಗ ಕಾಮಗಾರಿ ಸ್ಟಾಪ್ ಆಗಿದೆ, ಆದ್ರೂ ಕೂಡ ನಿಮ್ಮ ಬೇಡಿಕೆಗಳಿವೆ, ಏನೇನು ಅಂತ ಹೇಳಿ ಸರ್? ನಮ್ದೇನಿಲ್ಲ, SP DC ಅವ್ರು ಮಾತಾಡಿ ಇಲ್ಲಿ ಕೆಲಸವನ್ನ ತಕ್ಷಣ ನಿಲ್ಲಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲಿರುವಂಥ ಇಟಾಚಿ ಮಿಷಿನ್ಗಳನ್ನು, JCBಗಳನ್ನು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು 1 ತಿಂಗಳು ಗಡುವು ಕೊಟ್ಟಿದ್ದೇವೆ. 1 ತಿಂಗಳು ಇವತ್ತು ಸುಮ್ಮನೆ ಸ್ಯಾಂಪಲ್ ಕೊಟ್ಟಿದ್ದಾರೆ ನಮ್ಮ ರೈತರು. ಸಾಲಿಡ್ ಆಗಿ ಒಂದೇ ಒಂದು ಕೂಗ್ಗೆ ಇಡೀ ತುಮಕೂರು ಜಿಲ್ಲೆಯಿಂದ ಎಲ್ಲ ರೈತರು ಬಂದು 144 ಸೆಕ್ಷನ್ನ ವೈಲೇಷನ್ ಮಾಡಿ ಪಾದಯಾತ್ರೆಯಲ್ಲಿ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ನಾಳೆವರೆಗೂ ಬಂದವ್ರು ನಾವೇ ಮುಚ್ತೀವಿ ಅಂತ. ಆದರೆ ಕಾನೂನನ್ನು ನಾವು ಕೈ ತಗೊಳ್ಬಾರ್ದು ಅಂತೇಳಿ ನಮ್ಮ ರೈತರಿಗೆ ವಿನಂತಿ ಮಾಡಿದ್ಮೇಲೆ, SP ಅವ್ರಿಗೆ ವಿನಂತಿ ಮಾಡಿದ್ಮೇಲೆ ನಾವು ಕಾನೂನಿಗೆ ಗೌರವ ಕೊಟ್ಟು ಗಾಂಧಿ ಮಾರ್ಗದಲ್ಲಿ ಹೋಗ್ತಿದ್ದೇವೆ. ಇದನ್ನ ನಮ್ದು ದುರ್ಭಾಗ್ಯ, ಇದು ನಮ್ದು ದೌರ್ಬಲ್ಯ ಅಂದ್ಕೊಂಡು ಅವ್ರು ಏನಾದ್ರು ಅನ್ಕೊಂಡು ಪುನಃ ಇನ್ನೊಂದು 3 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನಾಳೆ ಒಳಗೆ ನಾವೆಲ್ಲ ಧುಮುಕ್ತೇವೆ, ನಮ್ಮ ಮೇಲೆ ಮಣ್ಣು ಮುಚ್ಚರಪ್ಪ ಅಂತ ಹೇಳ್ತೇವೆ. ಆದ್ರಿಂದ ಸರ್ಕಾರ, ನಾನಿವತ್ತು ಸರ್ಕಾರಕ್ಕೆ ಆಗ್ರಹ, ಯಶಸ್ವಿ ಆಗಿದೆ ಅಂತ ಹೇಳಿ ಮುಕ್ತಾಯ ಆಗುತ್ತಾ ಸರ್? ಸರ್ಕಾರ ಅಂದ್ರೆ ಆನೆ ಇದ್ದಂಗೆ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಜನನೇ ಶಕ್ತಿ ಕೊಟ್ಟಿರೋದು. ಅದು ಆನೆ ನಡೆದಿದ್ದೇ ದಾರಿಯಿಂದ ನಡೀತದೆ. ಅದಕ್ಕೆ ಅಂಕುಶ ಹಾಕಕ್ಕೆ ರೈತರಿದ್ದಾರೆ, ಓಟ್ ಕೊಟ್ಟಿರೋರು ಅಂಕುಶ. ಅದಕ್ಕೆ ಒಂದು ವೇಳೆ ಕಾಮಗಾರಿ ನಿಲ್ಸಿಲ್ಲ ಅಂದ್ರೆ ಸರ್ ನೆಕ್ಸ್ಟ್ ಸರ್ ನಿಮ್ದು ಸ್ಟೆಪ್ ಸರ್? ಎಲ್ಲ ಹೇಳಕ್ಕಾಗತ್ತ ಪ್ರೆಸ್ ಮುಂದೆ ಸಮಯ ನಿಲ್ಲಿಸಿಲ್ಲ ಅಂದ್ರೆ ಸ್ಯಾಂಪಲ್ ಕೊಟ್ಟಿದ್ದೀವಿ. ಇವತ್ತು ಟ್ರೈಲರ್ ಕೊಟ್ಟಿದ್ದೀವಿ. ಕಾಮಗಾರಿನ ನೆಕ್ಸ್ಟ್ ಪಿಕ್ಚರ್ ಅಭಿ ಬಾಕಿ. ಸರಿ, ಮುಂಚೂಣಿಯಲ್ಲಿ ಬಂದು ಆಲ್ ಪಾರ್ಟಿ ಮೀಟಿಂಗ್ ಶಾಸಕರನ್ನ ಕರೆದು
ಓಕೆ. ತಕ್ಷಣ ಈ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ, ಆಗ್ರಹ ಇದೆ. ಹಾಗಾದ್ರೆ ಇವತ್ತಿನ ಪ್ರತಿಭಟನೆ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ ಅಂತ ಹೌದು, ಸರ್? ಇವತ್ತಿನ ಪ್ರತಿಭಟನೆಯನ್ನ ಇಲ್ಲಿವರೆಗೆ ಸಂಬಂಧಪಟ್ಟಂತೆ ಎಲ್ಲ ರೈತ ಸಂಘಗಳು, ನಮ್ಮ ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತೆ ಎಲ್ಲರೂ ರೈತ ಸಂಘದವರು ಎಲ್ಲ ಪಕ್ಷಾತೀತವಾಗಿ ಹೋರಾಟವನ್ನು ಯಶಸ್ವಿ ಮಾಡಿದ್ದಾರೆ. ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಈ ರೀತಿಯ ಒಂದು ಸಪೋರ್ಟ್ ಸಿಕ್ಕಿದಾಗ ಎಂಥ ಸರ್ಕಾರವನ್ನು ಮಣ್ಣಿಸ್ಬೋದು. ಈ ದೇಶದ ಅನ್ನದಾತ ರೈತ, ಆ ರೈತ ಅನ್ನದಾತ ದೇಶಕ್ಕೆ ಅನ್ನ ಕೊಡುವಂಥವ್ನು, ಅವನ ನೋವನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ಬರೀ ಭಾಷಣ ಮಾಡೋದಲ್ಲ. ಸಿದ್ದರಾಮಯ್ಯನವರು ಫಸ್ಟು ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡೋದಿಷ್ಟೇ, ರೈತರ ಜೊತೆ ನೀವು ನಿಂತ್ಕೋಬೇಕು. ರಾಜಕೀಯದಲ್ಲಿ ಯಾವುದೋ ಒಂದು ಯೋಜನೆಗೆ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಈ ತುಮಕೂರು ಜಿಲ್ಲೆಯನ್ನು ನೀವು ನಾಶ ಮಾಡಬಾರ್ದು, ಮತ್ತು ಗೊಂದಲಗಳನ್ನು ಸೃಷ್ಟಿ ಮಾಡಬಾರ್ದು. ಶಾಂತವಾಗಿ ಬದುಕ್ತಿದ್ದ ತುಮಕೂರು ಜಿಲ್ಲೆಯ ಶಾಂತಿಯನ್ನು ಕದಳಬಾರ್ದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಆಗ್ರಹ ಮಾಡ್ತೀವಿ. ಸರ್, ಈ ಹಿಂದೆ ಕೂಡ 2 ವರ್ಷದಿಂದ ಮಾಡಿದ್ರಿ ನೀವು.